ಸ್ಟ್ರಾಟಜಿಕಲಿ ಅತ್ಯಂತ ಮುಖ್ಯವಾಗಿರುವಂತಹ ಈ ಯೋಜನೆಯ ವಿರುದ್ಧ ಧ್ವನಿ ಎತ್ತಿರುವಂತಹ ರಾಹುಲ್ ಗಾಂಧಿಯನ್ನ ಬಿಜೆಪಿ ಟೀಕಿಸ್ತಾ ಇದೆ. ಏನಂತ ಟೀಕೆ ಮಾಡ್ತಾ ಇದೆ? ರಾಹುಲ್ ಗಾಂಧಿ ಓರ್ವ ಚೀನಾ ಏಜೆಂಟ್ ಅಂತ ಹೇಳಿ ಬಿಜೆಪಿಯವರು ಜರೀತಿದ್ದಾರೆ. ಭಾರತದ ರಾಷ್ಟ್ರೀಯ ಹಿತಾಸಕ್ತಿ ಯೋಜನೆಗೆ ರಾಹುಲ್ ಅಡ್ಡಿಯಾಗಿದ್ದಾರೆ. ದೇಶದ ಸಮುದ್ರ ಶಕ್ತಿಯನ್ನ ಹೆಚ್ಚಿಸುವಂತಹ ಯೋಜನೆಗೆ ರಾಹುಲ್ ಯಾಕೆ ವಿರೋಧ ಮಾಡ್ತಿದ್ದಾರೆ? ರಾಹುಲ್ ಚೈನೀಸ್ ಏಜೆಂಟ್ ರೀತಿ ವರ್ತನೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಬಿಜೆಪಿಯವರು ಆರೋಪವನ್ನ ಮಾಡ್ತಿದ್ದಾರೆ. ಬಿಜೆಪಿಯ ಆರೋಪಗಳು ಏನೇನು ಅಂತ ಹೇಳಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಜಗತ್ತಿನ ಅತ್ಯಂತ ಬ್ಯುಸಿ ಇರುವಂತಹ ಸಮುದ್ರ ಮಾರ್ಗದಲ್ಲಿ ಈ ನಿಕೋಬಾರ್ ಪ್ರದೇಶ ಇರೋದು. ಭಾರತವನ್ನ ದುರ್ಬಲಗೊಳಿಸುವಂತಹ ಚೀನಾದ ತಂತ್ರಕ್ಕೆ ಇದು ಒಂದು ಡೈರೆಕ್ಟ್ ಹಿಟ್ ಇದ್ದ ಹಾಗೆ. 149.6 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಟೌನ್ಶಿಪ್ನ ನಿರ್ಮಾಣ ಆಗ್ತಾ ಇದೆ ಅಂಡಮಾನ್ ನಿಕೋಬಾರ್ನಲ್ಲಿ. ಜೊತೆಗೆ ರಕ್ಷಣಾ ಮೂಲ ಸೌಕರ್ಯವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. 0.39 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗ್ಯಾಸ್ ಹಾಗೆ ಸೋಲಾರ್ ಪವರ್ ಪ್ಲಾಂಟ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. 7.66 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಟ್ರಾನ್ಸ್ಶಿಪ್ಮೆಂಟ್ ಬಂದರನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. 8.45 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಿವಿಲಿಯನ್ ಮಿಲಿಟರಿ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇದೆಲ್ಲದರಿಂದ ಮಲಾಕಾ ಜಲಸಂಧಿ ಹಾಗೆ ಸಮುದ್ರ ಮಾರ್ಗದ ಮೇಲೆ ಹಿಡಿತವನ್ನ ಸಾಧಿಸುವುದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ನಿಜಕ್ಕೂ ಮರಗಳನ್ನ ಕಡಿಯುವುದಕ್ಕೆ ರಾಹುಲ್ ಗಾಂಧಿ ವಿರೋಧನ ಅಥವಾ ದೇಶದ ಸಾಮರ್ಥ್ಯ ಹಿಗ್ಗುವಿಕೆಗೆ ರಾಹುಲ್ ವಿರೋಧಿಸುತ್ತಿದ್ದಾರಾ? ಭೌಗೋಳಿಕ ಪ್ರದೇಶವೇ ಅವಕಾಶ ನೀಡ್ತಾ ಇರುವಾಗ ವಿರೋಧ ಯಾಕಾಗಿ ಅಂತ ಹೇಳಿ ಬಿಜೆಪಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯನ್ನ ಪ್ರಶ್ನೆ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.